ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಲೋಕಕ್ಕೆಲ್ಲ ನಿಮ್ಮ ವಚನವನು ಏಕದೇವರು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕಳುಹಿಸು. ನಿಮ್ಮ ಮಕ್ಕಳು ನಾವು ಬೇಡುವೆವು, ಪವಿತ್ರಾತ್ಮನ ವರವ ಕರುಣಿಸು ಓ ದೇವಾ. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 13ನೇ ಅಧ್ಯಾಯ ವಚನ 6ರಲ್ಲಿ. ಪೌಲ ಮತ್ತು ಬಾರ್ನಬ ಸೈಪ್ರಸ್ ಎಂಬ ದ್ವೀಪದಲ್ಲಿ ಪ್ರಯಾಣ ಮಾಡುತ್ತಾ ಪಾಪೋಸ್ ಎಂಬ ಊರಿಗೆ ಬಂದರು. ಅಲ್ಲಿ ಬಾರ್ ಯೇಸು ಎಂಬ ಮಂತ್ರವಾದಿಯನ್ನು ಕಂಡರು. ತಾನೊಬ್ಬ ಪ್ರವಾದಿ ಎಂದು ನಟಿಸುತ್ತಿದ್ದ ಯಹೂದ್ಯ ಅವನು. ಮಾತ್ರವಲ್ಲ, ಅಲ್ಲಿಯ ರಾಜ್ಯಪಾಲನಾಗಿದ್ದ ಸರ್ಗೈ ಪೌಲನ ಪರಿವಾರಕ್ಕೆ ಸೇರಿದ್ದನು. ಈ ರಾಜ್ಯಪಾಲನೊಬ್ಬ ಜ್ಞಾನಿ. ಇವನು ದೇವರ ವಾಕ್ಯವನ್ನು ಕೇಳಲು ಅಪೇಕ್ಷಿಸಿ ಬಾರ್ನಬ ಮತ್ತು ಸೌಲರನ್ನು ಆಹ್ವಾನಿಸಿದನು. ನೋಡಿ, ಅರಸರುಗಳು, ಅಧಿಕಾರಿಗಳು ನಿನ್ನ ಸನ್ನಿಧಾನಕ್ಕೆ ಬರುವರು. ಪ್ರವಾದಿ ಯೆಶಾಯನ ಗ್ರಂಥ 60ನೇ ಅಧ್ಯಾಯದಲ್ಲಿ 7 ಪ್ರಕಾಶಿಸು, ದೇವರ ಮಹಿಮೆಯ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ, ಜನರು ನಿನ್ನನ್ನು ಹುಡುಕಿಕೊಂಡು ಬರುವರು. ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ಜನರನ್ನು ತನ್ನೆಡೆಗೆ ಆಕರ್ಷಿಸುತ್ತಾನೆ ಎಂಬ ವಚನದಂತೆ ಪ್ರಭು ಯೇಸು ಹೇಳಿದರು, ನನ್ನನ್ನು ಮೇಲಕ್ಕೇರಿಸುವಾಗ ನಾನು ಎಲ್ಲರನ್ನು ನನ್ನೆಡೆಗೆ ಸೆಳೆದುಕೊಳ್ಳುತ್ತೇನೆ. ಹೇಗೆ ಒಂದು ಅಯಸ್ಕಾಂತ ಮೇಲಕ್ಕೆ ನಾವು ನಿಲ್ಲಿಸುವಾಗ ಆ ಕೆಳಗಡೆ ಇರುವ ಎಲ್ಲ ಕಬ್ಬಿಣದ ವಸ್ತುಗಳು ಅಯಸ್ಕಾಂತಕ್ಕೆ ಆಕರ್ಷಿಸಲ್ಪಟ್ಟು ಅಂಟಿಕೊಳ್ಳುತ್ತದೋ, ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ಜನರನ್ನು ದೇವರ ಕಡೆಗೆ ಆಕರ್ಷಿಸುವವರಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಸೌಲ ಮತ್ತು ಬಾರ್ನಬ ಆ ಊರಿನಲ್ಲಿ ಸುವಾರ್ತೆಯನ್ನು ಸಾರುವಾಗ ಆ ಸುದ್ದಿಯನ್ನು ಕೇಳಿದ ರಾಜ್ಯಪಾಲ ಸೌಲನನ್ನು ಬರಮಾಡಿಕೊಳ್ಳುತ್ತಾನೆ. ಆತನ ಮುಖಾಂತರ ವಾಕ್ಯವನ್ನ ಕೇಳಬೇಕೆಂದು, ಈತನು ಸಾರುತ್ತಿರುವ ಮಾರ್ಗ ಎಂಥದ್ದೆಂದು ಕೇಳಲು ಅವನು ಅಪೇಕ್ಷೆ ಪಡುತ್ತಾನೆ. ಆದರೆ ಅದೇ ಸಮಯದಲ್ಲಿ ಅಲ್ಲಿ ಒಬ್ಬ ಮಂತ್ರವಾದಿ, ಅವನು ಬಾರ್ ಯೇಸು. ಅವನು ಮೊದಲೇ ಮಂತ್ರ ಮಾಡಿ ಜನರನ್ನ ಮೋಸ ಮಾಡುತ್ತಿದ್ದ ಕಾರಣ ತಾನೊಬ್ಬ ಪ್ರವಾದಿ ಎಂದು ಜನರ ಮುಂದೆ ಅವನು ಪ್ರದರ್ಶನ ಮಾಡಿಕೊಂಡಿದ್ದ ವ್ಯಕ್ತಿಯಾಗಿದ್ದ. ಓಕೆ. ಆದರೆ ಆ ಮಂತ್ರವಾದಿ ಗ್ರೀಕ್ ಭಾಷೆಯಲ್ಲಿ ಅವನನ್ನು ಎಲಿಮಾ ಎಂದು ಕರೆಯುತ್ತಿದ್ದರು. ಅವರನ್ನು ವಿರೋಧಿಸಿದನು. ಸೌಲ ಮತ್ತು ಬಾರ್ನಬ ರಾಜ್ಯಪಾಲನ ಮುಂದೆ ಬಂದು ಈ ಮಹತ್ ಕಾರ್ಯಗಳನ್ನ, ಸೂಚನಾ ಕಾರ್ಯಗಳನ್ನ, ರೋಗ ಸೌಖ್ಯಗಳನ್ನ ಮಾಡಕೂಡದು, ಯೇಸು ಎಂಬ ಹೊಸ ಮಾರ್ಗವನ್ನ ಸಾರಕೂಡದೆಂದು ದೇವರ ಸುವಾರ್ತೆಗೆ, ಶುಭ ಸಂದೇಶ ಪ್ರಚಾರಕ್ಕೆ ತಡೆಯಾಗಿ ಬಂದು ನಿಲ್ಲುತ್ತಾನೆ. ಆಗ ಪೌಲ ಎಂದು ಹೆಸರುಗೊಂಡಿದ್ದ ಸೌಲನು ಪವಿತ್ರಾತ್ಮ ಭರಿತನಾಗಿ ಆ ಮಂತ್ರವಾದಿಯನ್ನು ದಿಟ್ಟಿಸಿ ನೋಡಿದನು. ಎಲ್ಲವೋ ಪಿಶಾಚಿ ಕೋರನೆ, ದೇವರ ಸುವಾರ್ತೆಗೆ ಅಡ್ಡ ಬರುವ ಶತ್ರು ಸೈತಾನ. ಯಾವ ವ್ಯಕ್ತಿಗಳ ಮೂಲಕ ಬೇಕಾದರೂ ಅವನು ಕಾರ್ಯ ಮಾಡುತ್ತಾನೆ, ಆದರೆ ದೇವರ ಸೇವೆಗೆ ಅಡ್ಡ ಮಾಡಬಾರದು. ಎಲ್ಲವೋ ಪಿಶಾಚಿ ಕೋರನೆ, ಸರ್ವ ಸನ್ಮಾರ್ಗಕ್ಕೆ ಶತ್ರು ನೀನು. ಎಲ್ಲ ತಂತ್ರ ಕುತಂತ್ರಗಳು ನಿನ್ನಲ್ಲಿ ತುಂಬಿವೆ. ಪ್ರಭುವಿನ ಸನ್ಮಾರ್ಗಕ್ಕೆ ಅಡ್ಡಿ ಆತಂಕಗಳನ್ನು ಒಡ್ಡುತ್ತಿರುವೆಯೋ? ಈಗ ಪ್ರಭುವಿನ ಶಾಪ ನಿನ್ನ ಮೇಲಿದೆ. ಮೋಶೆ ಫರೋಹ ರಾಜನ ಮುಂದೆ ಹೋಗಿ, ನಾನು ಮತ್ತು ನನ್ನ ಜನಾಂಗ ಸರ್ವೇಶ್ವರದ ದೇವರನ್ನ ಆರಾಧನೆ ಮಾಡಬೇಕು, ನಮ್ಮನ್ನ ಇಲ್ಲಿಂದ ಕಳುಹಿಸಿಕೊಡು ಎನ್ನುವಾಗ ಆ ಫರೋಹ ರಾಜ ಕಠಿಣ ಹೃದಯ ಉಳ್ಳವನು, ಕಳುಹಿಸಿಕೊಡಲಿಲ್ಲ. ಅದರ ರಿಸಲ್ಟ್ ಏನು? ಒಂದಲ್ಲ ಎರಡಲ್ಲ 10 ಪಿಡುಗುಗಳು, ತೊಂದರೆಗಳು. ಆದರೂ ಅವನ ಕಾಠಿಣ್ಯ ಹೃದಯ. ಕೊನೆಗೆ ಚೊಚ್ಚಲು ಮಕ್ಕಳೆಲ್ಲ ಮೃತಪಟ್ಟ ನಂತರ ಅವನು ಹೋಗಲು ಬಿಡುತ್ತಾನೆ. ದೇವರ ಸೇವೆಗೆ, ದೇವರ ರಾಜ್ಯಕ್ಕೆ, ದೇವರ ವಿಷಯದಲ್ಲಿ ಯಾರು ಅಡ್ಡ ಮಾಡಬಾರದು, ತಡೆ ಮಾಡಬಾರದು. ಅದು ದೇವರ ಕೆಲಸ. ದೇವರ ಕೆಲಸಕ್ಕೆ ವಿರೋಧವಾಗಿ ನಿಲ್ಲಲು ಯಾರಿಂದ ತಾನೇ ಸಾಧ್ಯ? ಹಾಗೆ ನಿಂತಾಗ ಶಾಪ ನಮ್ಮ ಮೇಲೆ ಬರುತ್ತದೆ ಎಂದು ಈ ವಚನ ನಮಗೆ ತಿಳಿಸಿಕೊಡುತ್ತದೆ. ನೀನು ಬೆಳಕನ್ನು ಕಾಣದೆ ಕೆಲವು ಕಾಲ ಕುರುಡನಾಗಿರುವೆ ಎಂದನು. ಆ ಕ್ಷಣವೇ ಎಲಿಮನ ಕಣ್ಣು ಮಬ್ಬಾಯಿತು, ಕತ್ತಲೆ ಕವಿದಂತಾಯಿತು. ಯಾರಾದರೂ ಕೈ ಹಿಡಿದು ನಡೆಸಲೆಂದು ಅವನು ತಡವರಿಸಲಾರಂಭಿಸಿದನು. ಹೇಳಿಲ್ವಾ, ಮೂಗಿನಲ್ಲಿ ಉಸಿರಾಡುವ ಪ್ರಾಣಿ, ನಿನ್ನ ಆರ್ಭಟ ಎಷ್ಟರ ಮಟ್ಟಿಗೆ? ಎಲ್ಲವೋ ಮನುಷ್ಯ, ಯಾಕೆ ಅಹಂಕಾರ ಪಡುತ್ತಿ?
ಬದುಕಿರುವಾಗಲೇ ನಿನ್ನ ಕರುಳು ಕೊಳೆತು ಹೋಗುತ್ತದಲ್ಲ. ನಿನ್ನನ್ನು ನೀನೇ ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲದೆ ಇರುವಾಗ ದೇವರ ರಾಜ್ಯವನ್ನು, ದೇವರ ಸೇವೆಯನ್ನು, ದೇವರ ಮಕ್ಕಳನ್ನು ವಿರೋಧಿಸಿ ನಿಲ್ಲಲು ಇನ್ನೆಷ್ಟು ಧೈರ್ಯ? ನಡೆದುದನ್ನು ಕಂಡು ರಾಜ್ಯಪಾಲನು ಪ್ರಭುವನ್ನು ವಿಶ್ವಾಸಿಸಿದನು, ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ ಎಂದು. ಇಲ್ಲಿ ಪೌಲ ಬೋಧನೆ ಮಾಡಲಿಲ್ಲ, ಆದರೆ ಆ ಬೋಧನೆಗೆ ತಡೆ ಮಾಡಿದ ಎಲೀಮನಿಗೆ ಕಣ್ಣು ಕುರುಡಾದಾಗ ಆ ಅದ್ಭುತವನ್ನು ನೋಡಿದ ರಾಜ್ಯಪಾಲ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಅವರನ್ನು ಕುರಿತು ಬೋಧನೆಯನ್ನು ಕೇಳಿ ವಿಸ್ಮಿತನಾದನು. ನೋಡಿ, ಪೌಲ ಇಲ್ಲೇನು ಬೋಧನೆ ಮಾಡದೇ ಇದ್ರು, ದೇವರ ಮಕ್ಕಳಿಗೆ ಬರುವ ಎಲ್ಲ ತಡೆಗಳು ಒಳಿತಿಗಾಗಿಯೇ ಸ್ಥೈರ್ಯದಿಂದಿರೋಣ, ಪವಿತ್ರಾತ್ಮ ಭರಿತರಾಗಿ ಜೀವಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರವಾದಿ ಯೆಶಾಯನ ಗ್ರಂಥ 54ನೇ ಅಧ್ಯಾಯ ವಚನ 17ರಲ್ಲಿ ನಿನಗೆ ವಿರುದ್ಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗುತ್ತದೆ. ನ್ಯಾಯಸ್ಥಾನದಲ್ಲಿ ನಿನ್ನ ವಿರುದ್ಧ ಸುಳ್ಳು ಹೇಳುವ ನಾಲಿಗೆ ಸೇದಿ ಹೋಗುವುದು. ಸರ್ವೇಶ್ವರನಾದ ನಾನೇ ನಿನ್ನ ಪರವಾಗಿ ವಾದಿಸಿ ನಿನಗೆ ಜಯವನ್ನು ತಂದುಕೊಡುತ್ತೇನೆ ಎಂದು ನುಡಿದಿರುವ ಪ್ರಭು ಯೇಸು. ದೇವರ ಮಕ್ಕಳಿಗೆ ವಿರುದ್ಧವಾಗಿ ತಲೆ ಎತ್ತುವ ದುರ್ಗಗಳು ಧ್ವಂಸವಾಗಿ ಹೋಗುವು, ಶತ್ರುಗಳು ನಾಶವಾಗಿ ಹೋಗುವರು. ಯೆರೆಮೀಯ 20 ವಚನ 11ರ ಮೇಲ್ಪಟ್ಟು, ನನ್ನ ಜೊತೆ ಇರುವ ಸರ್ವಶಕ್ತನಾದ ದೇವರು ಪರಾಕ್ರಮಶಾಲಿ. ನನ್ನ ವಿರುದ್ಧವಾಗಿ ಶತ್ರುಗಳು ಮಾಡುವ ಎಲ್ಲ ಕುತಂತ್ರಗಳು ನಿಷ್ಕ್ರಿಯವಾಗುವು. ಅವರು ಮುಗ್ಗರಿಸಿ ಬೀಳುವರು, ಅವರ ಯೋಜನೆ ಕೈಗೂಡದೆ ಅವಮಾನಕ್ಕೆ ಒಳಗಾಗುವರು. ದೇವರು ತನ್ನ ಮಕ್ಕಳ ಪರವಾಗಿ ಹೋರಾಡುವವರಾಗಿದ್ದಾರೆ. ಯುದ್ಧ ನಿಮ್ಮದಲ್ಲ, ದೇವರಾತ್ಮ ನಿಮ್ಮ ಪರವಾಗಿ ಯುದ್ಧ ಮಾಡುತ್ತದೆ. ಆದ್ದರಿಂದ ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಿಕೆ ಪಡಬೇಡ, ಭಯಪಡಬೇಡ. ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಪೌಲನ ಒಂದು ಅದ್ಭುತ ಕಾರ್ಯದ ಮೂಲಕ ರಾಜ್ಯಪಾಲ ಯೇಸುವನ್ನ ವಿಶ್ವಾಸಿಸಲು ದೇವರಾತ್ಮ ಮಾಡಿದ ಒಂದು ಮಹತ್ ಕಾರ್ಯ ಇಂದು ನಮ್ಮ ಮುಖಾಂತರವೂ ದೇವರು ಜರುಗಿಸುವಂತೆ ಧೈರ್ಯವುಳ್ಳ, ಸ್ಥೈರ್ಯವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಟ್ಟು ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವ ಕೃಪೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.